ನನ್ನ ಈ ಒಂದು ಅರ್ಥಪೂರ್ಣ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಜನಪ್ರಿಯ ಶಾಸಕರು ಆತ್ಮೀಯರಾದಂಥ ಶ್ರೀ ಸಿ ಎನ್ ಬಾಲಕೃಷ್ಣ ಅವರೇ ಹಾಗೂ ಸ್ನೇಹಿತರು ಪರಿಸರ ಪ್ರೇಮಿಗಳು ಯೋಗಪಟುಗಳು ಆದಂಥ ಸಿ ಎನ್ ಅಶೋಕ್ ಅವರೇ ಲಕ್ಷ್ಮಣ್ ಗುರೂಜಿ ಅವರೇ ಯತೀಶ್ ಅವರೇ ಮೋಹನ್ ಕುಮಾರ್ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಯೋಗಾಸಕ್ತರೇ ಹಾಗೂ ಮುಂಭಾಗಲಿರ್ತಕ್ಕಂಥ ಎಲ್ಲ ಚನ್ನರಾಯಪಟ್ಟಣದ ಯೋಗ ಪ್ರಿಯರೇ, ಭಾಳ ಖುಷಿ ಆಯಿತು ನನಗೆ. ಭಾಳಷ್ಟು ವಿಷಯಗಳನ್ನ ಶಾಸಕರು ಭಾಳ ಸುವಿಸ್ತರವಾಗಿ ತುಂಬ ಚೆನ್ನಾಗಿ ಹೇಳಿದರು. ಹಾಗೆ ಲಕ್ಷ್ಮಣ್ ಗುರೂಜಿಯವರು ಕೂಡ ಯೋಗದ ಮಹತ್ವವನ್ನು ತಿಳಿಸಿದರು. ಅದೇ ಮೂಲಭೂತವಾಗಿ ನಾವೆಲ್ಲ ಯೋಗ ಆಗಲಿ ಧ್ಯಾನ ಪ್ರಾಣಾಯಾಮ ಯಾವುದೇ ಆಗಲಿ ಇದಕ್ಕೆ ನಮ್ಮ ಮುಖ್ಯ ಉದ್ದೇಶ ಒಳ್ಳೆಯ ಆರೋಗ್ಯವನ್ನು ಪಡಿಬೇಕು, ಆರೋಗ್ಯವಂತರಾಗಿರಬೇಕು ಅಂತ. ಸೊ ಆರೋಗ್ಯ ಅಂದ ತಕ್ಷಣ ಆಬ್ಸೆನ್ಸ್ ಆಫ್ ಡಿಸೀಸ್ ಅಲ್ಲ, ಅಂದರೆ ಅದು ಕಾಯಿಲೆ ಇಲ್ಲದೆ ಇದ್ದ ತಕ್ಷಣ ನನಗೆ ಆರೋಗ್ಯ ಅಂತ ಅಲ್ಲ. ಆರೋಗ್ಯ ಅಂದರೆ ಶಾರೀರಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಚೆನ್ನಾಗಿರ್ತಕ್ಕಂಥದ್ದು ಕಾಣಿ. ಈ 4 ಫೇಸೆಟ್ಗಳನ್ನ ಅಚೀವ್ ಮಾಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಯೋಗ ಪ್ರಾಣಾಯಾಮ ಧ್ಯಾನ ಇವೆಲ್ಲವೂ ಕೂಡ ಮುಖ್ಯ ಅಂತ. ಯಾಕೆಂದರೆ ಯೋಗ ಅಂದರೆ ವ್ಯಾಯಾಮ ಅಲ್ಲ, ಅಂದರೆ ಇದು ಇಟ್ಸ್ ನಾಟ್ ಏನ್ ಎಕ್ಸಸೈಸ್ ಅಂತ, ಬರೀ ಎಕ್ಸಸೈಸ್ ಅಂತ ಅಲ್ಲ. ಎಕ್ಸಸೈಸ್ ಅಂದರೆ ಭಾಳಷ್ಟು ಇರ್ತದೆ. ಯೋಗ ಇಲ್ಲಿ ಶರೀರವನ್ನು, ಮನಸ್ಸನ್ನು, ಆತ್ಮವನ್ನು ಒಟ್ಟಿಗೆ ಬರೆಯುವಂಥ ಒಂದು ಕ್ರಿಯೆ. ಸಾಮಾನ್ಯವಾಗಿ ಎಲ್ಲಿ ಈ ಯೋಗಾಭ್ಯಾಸ ಈ ಒಂದು ಪರಿಕಲ್ಪನೆ ಕಡಿಮೆ ಆಯಿತು, ಆ ದೇಶಗಳು ಎಷ್ಟು ಇವತ್ತು ಒಬ್ಬರೊಬ್ಬರು ಸುಟ್ಕೊಂಡು ಸಾಯ್ತಿದ್ದಾರೆ ಅಂತ ನಾವು ನೋಡಿದ್ದೀವಿ. ಸಂದರ್ಭ ಬಂದಿದ್ದರಿಂದ ನಾವು ಒಂದು ಸಣ್ಣ ಇದನ್ನು ಮಾಡಬೇಕಾಯ್ತು. ಆದರೆ ಇದು ಮನುಷ್ಯನನ್ನು ಉತ್ತಮ ಮಾರ್ಗದಲ್ಲಿ ಕೊಂಡೋಗುವ ಒಂದು ಕ್ರಿಯೆ ಅಂತ 2014ರಲ್ಲಿ ಶಾಸಕರು ಹೇಳಿದಂಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಪರಿಕಲ್ಪನೆ ಈ ಒಂದು ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತ ಸುಮಾರು 170ಕ್ಕೂ ಹೆಚ್ಚು ದೇಶಗಳು ಕೈ ಜೋಡಿಸ್ತಕ್ಕಂಥದ್ದು. ಯಾಕೆಂದರೆ ಯೋಗ ಮೂಲಭೂತವಾಗಿ ಭಾರತೀಯ ಪರಂಪರೆ, ನಮ್ಮ ಋಷಿ ಮುನಿಗಳು ಮುಂದಿನ ಜನಾಂಗಕ್ಕೆ ಕೊಟ್ಟಂಥ ಒಂದು ಪರಂಪರೆ. ಈ ಒಂದು ಪರಂಪರೆಯನ್ನು ನಾವು ವಿಶ್ವಕ್ಕೆ ಕೊಡುಗೆಯಾಗಿ ಕೊಡ್ತಕ್ಕಂಥದ್ದು. ಈ ಯೋಗದ ಪರಿಮಳವನ್ನು ಇಡೀ ವಿಶ್ವಕ್ಕೆ ಸಾರಿರ್ತಕ್ಕಂಥದ್ದು, ಬೀರಿರ್ತಕ್ಕಂಥದ್ದು ಭಾರತೀಯ ಅನ್ನೋದು ನಮಗೆ ಯಾವಾಗಲೂ ಕೂಡ ಹೆಮ್ಮೆಯ ವಿಷಯ. ಈ ಯೋಗದ ಅನುಕೂಲವಲ್ಲ ಈಗಾಗಲೇ ಹೇಳ್ದಂಗೆ ಪ್ರತಿಯೊಬ್ಬರು ಪಡ್ಕೊಳ್ಳಿ ಅಂತ ಹೇಳ್ತಾ, ಆರೋಗ್ಯದ ಮೇಲೆ ಅದು ಬಹಳಷ್ಟು ಪರಿಣಾಮ ಇದೆ. ಈಗ ಬಹಳಷ್ಟು ಕಾಯಿಲೆಗಳು ಮಾನಸಿಕ ಒತ್ತಡಗಳಿಂದ ಬರ್ತವೆ. ಇನ್ಕ್ಲೂಡಿಂಗ್ ನೀವು ರಕ್ತದೊತ್ತಡ ಆಗ್ಬೋದು, ಸಕ್ಕರೆ ಕಾಯಿಲೆ ಆಗ್ಬೋದು, ಎಲ್ಲವೂ ಕೂಡ ನಾವು ಮಾನಸಿಕ ಒತ್ತಡದ ಮೇಲೆ ನಿಂತಿರ್ತೇವೆ. ಸೊ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಂಡ್ರೆ ಹಲವಾರು ಅಸಾಂಕ್ರಾಮಿಕ ರೋಗಗಳನ್ನು, BP, ರಕ್ತದೊತ್ತಡ, ಹೃದಯಾಘಾತ, ಪಾರ್ಶ್ವವಾಯು ಇಂಥ ಅಸಾಂಕ್ರಾಮಿಕ ರೋಗಗಳನ್ನು ನಾವು ತಡೆಗಟ್ಟಬೋದು. ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಹೃದಯಾಘಾತ ಆಗ್ಬೋದು, ರಕ್ತದೊತ್ತಡ ಆಗ್ಬೋದು, ಬಹಳಷ್ಟು ರಭಸವಾಗಿ ಭಾರತೀಯರಲ್ಲೂ ಜಾಸ್ತಿ ಆಗ್ತಿದೆ. ಇದು ಭಾರತವನ್ನು ಈಗಾಗಲೇ ನಾವು ಮಧುಮೇಹದ ರಾಜಧಾನಿ ಅಂತ ಹೇಳ್ತಾ ಇದ್ವಿ. ಮತ್ತು ಇತ್ತೀಚೆಗೆ ಯುವಕರಲ್ಲೇ ಕೂಡ ಹೃದಯಾಘಾತ ಆಗ್ತಾ ಇರೋದು ಬಹಳ ಸರ್ವೇ ಸಾಮಾನ್ಯವಾಗಿ ದಿನನಿತ್ಯ ಕೂಡ ನೋಡ್ತಾ ಇರ್ತೀವಿ. ಸೊ ಅವೆಲ್ಲವನ್ನು ತಡೆಗಟ್ಟುವಲ್ಲಿ ಈ ಥರ ಒಂದು ಪ್ರಕ್ರಿಯೆಗಳು ಬಹಳ ಮುಖ್ಯ. ಆರೋಗ್ಯದ ಒಂದು ವ್ಯಾಯಾಮದ ಜೊತೆಗೆ ಆಹಾರದ ಪಥ್ಯ, ದಿನನಿತ್ಯ ದೈಹಿಕ ಚಟುವಟಿಕೆಗಳನ್ನು ಇರೋದ್ರಿಂದ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದ್ರಿಂದ ನಾವು ಭಾಳಷ್ಟು ಅಸಂಕ್ರಾಮಿಕ ರೋಗಗಳನ್ನು ಬರದಾಗೆ ನೋಡ್ಕೋಬೋದು. ಸೊ ಈ ನಿಟ್ಟಿನಲ್ಲಿ ಯೋಗ ಧ್ಯಾನ ಪ್ರಾಣಾಯಾಮ ಭಾಳಷ್ಟು ಸಹಕಾರಿಯಾಗ್ತವೆ. ಇದನ್ನು ಎಲ್ಲರೂ ಕೂಡ ಆಚರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಸಮಾರಂಭಕ್ಕೆ ಶುಭವನ್ನು ಆಚರಿಸ್ತಾ ಎಲ್ರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು